ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಮಿಸ್ಟರ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಫೆಬ್ರವರಿ 17ರ ನಂತರ ಕುಂಭರಾಶಿಯವರ ಭವಿಷ್ಯ ಹೇಗಿರಲಿದೆ, ಈ ಫೆಬ್ರವರಿ ತಿಂಗಳು ಉಂಟಾಗ್ತಿರುವಂತಹ ಅಮಾವಾಸ್ಯೆಯ ಪ್ರಯುಕ್ತ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ, ಹಾಗೆಯೇ ಅವತ್ತಿನ ದಿನ ಸೂರ್ಯಗ್ರಹಣ ಇರೋದರಿಂದ ಈ ಕುಂಭರಾಶಿಯವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಅದು ನಿಮ್ಮ ವೃತ್ತಿ ಜೀವನದಲ್ಲಾಗಿರ್ಬೋದು, ವೈವಾಹಿಕ ಜೀವನದಲ್ಲಾಗಿರ್ಬೋದು, ಹಾಗೆಯೇ ವ್ಯವಹಾರ ಮತ್ತು ಶಿಕ್ಷಣದಲ್ಲಾಗಿರ್ಬೋದು ಸ್ನೇಹಿತರೆ. ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ಈ ಫೆಬ್ರವರಿ 17ರ ನಂತರ ಈ ಕುಂಭರಾಶಿಯವರ ಭವಿಷ್ಯ ಹೇಗಿರಲಿದೆ, ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣಲಿದ್ದೀರಿ, ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಯಾವ ಅದೃಷ್ಟಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ತಿಳ್ಕೊಳ್ತಾ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ಈ ಫೆಬ್ರವರಿ ತಿಂಗಳು ಈ ಕುಂಭರಾಶಿಯವರಿಗೆ ಬ್ರಹ್ಮಾಂಡದ ಬಿರುಗಾಳಿ ಮತ್ತು ನಿಮ್ಮ ಮರುಶೋಧನೆ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದ ಅತ್ಯಂತ ತೀವ್ರವಾದ ತಿಂಗಳುಗಳಲ್ಲಿ ಈ ಫೆಬ್ರವರಿ ತಿಂಗಳು ಅಂತಲೇ ಹೇಳ್ಬೋದು. ಈ ಫೆಬ್ರವರಿಯಲ್ಲಿ ನೀವೇ ಬ್ರಹ್ಮಾಂಡದ ನಾಟಕದ ಮುಖ್ಯ ಪಾತ್ರಧಾರಿ ಆಗಿರ್ತೀರಿ. ನಿಮ್ಮ ರಾಶಿಯಲ್ಲಿ ಸೂರ್ಯ, ಬುಧ, ಶುಕ್ರ ಮತ್ತು ರಾಹು ಇರೋದರೊಂದಿಗೆ ಹಾಗೆ ಮಂಗಳನು ಸೇರುತ್ತಿರೋ ಕಾರಣ ಲಗ್ನದಲ್ಲಿ ಪಂಚಗ್ರಹ ಯೋಗ ನಿರ್ಮಾಣವಾಗ್ತಾ ಹೋಗ್ತದೆ. ಇದು ನಿಮ್ಮನ್ನು ಅದಮ್ಯ ಶಕ್ತಿ ಮತ್ತು ಆಕರ್ಷಣೆ ಹಾಗೆ ಬದಲಾವಣೆಯ ಸಂಕೇತವನ್ನಾಗಿ ಮಾಡ್ತಾ ಹೋಗ್ತದೆ. ನೀವು ಜಗತ್ತನ್ನು ಎದುರಿಸಲು ಸಂಪೂರ್ಣವಾಗಿ ಸಿದ್ಧರಾಗಿರ್ತೀರಿ. ಅದರಲ್ಲೂ ಹೆಚ್ಚಿನ ಶಕ್ತಿಯೊಂದಿಗೆ ಹೆಚ್ಚಿನ ಜವಾಬ್ದಾರಿಯೂ ಕೂಡ ಈ ರಾಶಿಯವರಿಗೆ ಬರಲಿದೆ ಸ್ನೇಹಿತರೆ. ನಿಮ್ಮ ರಾಶಿ ಅಧಿಪತಿಯಾದಂತಹ ಶನಿ 2ನೇ ಮನೆಯಲ್ಲಿ ಆರ್ಥಿಕ ಶಿಸ್ತನ್ನು ಬಯಸಲಿದ್ರೆ, 5ನೇ ಮನೆಯಲ್ಲಿರುವಂತಹ ಗುರು ನಿಮ್ಮ ರಕ್ಷಣೆ ಮತ್ತು ಸೃಜನಶೀಲತೆಯನ್ನು ನೀಡಲಿದ್ದಾರೆ ಸ್ನೇಹಿತರೆ. ಹಾಗೆ ಲಗ್ನದ ಉದ್ವೇಗವನ್ನು ಗುರುವಿನ ವಿವೇಚನೆಯೊಂದಿಗೆ ಸರಿದೂಗಿಸುವುದು ಈ ನಿಮ್ಮ ಯಶಸ್ಸಿನ ಗುಟ್ಟು ಅಂತಲೇ ಹೇಳ್ಬೋದು. ಹಾಗಾದರೆ ಈ ಫೆಬ್ರವರಿ ತಿಂಗಳಿನಲ್ಲಿ ಈ ಕುಂಭರಾಶಿಯವರಿಗೆ ಇರುವಂತಹ ಪ್ರಮುಖ ಗ್ರಹ ಸಂಚಾರದ ವಿಚಾರಕ್ಕೆ ಬಂದುಬಿಡೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಕುಂಭರಾಶಿಯಲ್ಲಿ ಸೂರ್ಯನು ಇರೋ ಕಾರಣ ಅಹಂಕಾರ ಈ ಟೈಮ್ನಲ್ಲಿ ಹೆಚ್ಚಾಗ್ಬೋದು. ಚೈತನ್ಯ ಮತ್ತು ನಾಯಕತ್ವದ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಸೂರ್ಯನು ಬೀರಲಿದ್ದಾನೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ 12ನೇ ಮನೆಯ ನಂತರ 1ನೇ ಮನೆಗೆ ಪ್ರವೇಶವನ್ನು ಮಾಡ್ತಕ್ಕಂತಹ ಮಂಗಳನು ವೆಚ್ಚಗಳ ವಿಚಾರದಲ್ಲಿ, ಅತಿಯಾದ ಆಕ್ರಮಣಕಾರಿಯ ವರ್ತನೆಯ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಬೀರಲಿದ್ದಾರೆ ಸ್ನೇಹಿತರೆ. ಹಾಗೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು, ಈ ಟೈಮ್ನಲ್ಲಿ ನಿಮ್ಮ ಅದೃಷ್ಟ ಹೆಚ್ಚಾಗಲಿದೆ. ಪ್ರೇಮ ಸಂಬಂಧಗಳಲ್ಲಿ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಕಾಣ್ತಾ ಬರ್ತೀರಿ ಮತ್ತು ವಿವೇಕವೂ ಕೂಡ ಈ ಟೈಮ್ನಲ್ಲಿ ಹೆಚ್ಚಾಗಲಿದೆ ಅಂತಲೇ ಹೇಳ್ಬೋದು. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಶಿ ಅಧಿಪತಿ ಶನಿ 2ನೇ ಮನೆಯ ಮೀನ ರಾಶಿಯಲ್ಲಿ ಇರೋದರಿಂದ ಈ ಟೈಮ್ನಲ್ಲಿ ನಿಮ್ಮ ಆರ್ಥಿಕ ಶಿಸ್ತು ಹೆಚ್ಚಾಗಲಿದೆ ಮತ್ತು ಕೌಟುಂಬಿಕ ಜವಾಬ್ದಾರಿಗಳು ಕೂಡ ಅದೇ ರೀತಿಯಲ್ಲಿ ಇರಲಿದೆ ಸ್ನೇಹಿತರೆ. ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ 1ನೇ ಮನೆಯ ಕುಂಭರಾಶಿಯಲ್ಲಿ ರಾಹು ಇರೋ ಕಾರಣ ಮಹತ್ವಾಕಾಂಕ್ಷೆ, ಭ್ರಮೆ ಮತ್ತು ಚಟಪಟಿಕೆಯ ವಿಚಾರದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ರಾಹು ಈ ಟೈಮ್ನಲ್ಲಿ ಈ ಕ್ಷೇತ್ರಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಲಿದ್ದಾನೆ ಅಂತಲೇ ಹೇಳ್ಬೋದು. ಇನ್ನು ಈ ಕುಂಭರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಿನಲ್ಲಿ, ಅದರಲ್ಲೂ ಈ ಫೆಬ್ರವರಿ 17ರ ನಂತರ ಅಮಾವಾಸ್ಯೆ ಕಳೆದ ನಂತರ ಏನೆಲ್ಲ ಅದೃಷ್ಟಗಳನ್ನು ಕಾಣಲಿದ್ದೀರಿ, ಈ ಸೂರ್ಯಗ್ರಹಣವು ಈ ರಾಶಿಯವರ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಲಿದೆ ಅಂತ ನೋಡ್ತಾ ಬರೋದಾದರೆ, ಈ ವರ್ಷದ ಆರಂಭದ ತಿಂಗಳು ಈ ಫೆಬ್ರವರಿ ತಿಂಗಳು ಅಂತಲೇ ಹೇಳ್ಬೋದು. ಅದರಲ್ಲೂ ಸೂರ್ಯನು ನಿಮ್ಮ ರಾಶಿಯನ್ನು ಪ್ರವೇಶವನ್ನು ಮಾಡಿರೋ ಕಾರಣ ನಿಮ್ಮ ನಾಯಕತ್ವದ ಗುಣಗಳು ಎಲ್ಲರ ಗಮನವನ್ನು ಸೆಳೀತಾ ಹೋಗ್ತದೆ. ಈ ಟೈಮ್ನಲ್ಲಿ ಹಳೆಯ ಕಟ್ಟುಪಾಡುಗಳಿಂದ ಮುಕ್ತರಾಗಿ ಸ್ವಂತವಾಗಿ ಏನನ್ನಾದರೂ ಸಾಧಿಸುವಂತಹ ಹಂಬಲವೂ ಕೂಡ ಹೆಚ್ಚಾಗಲಿದೆ. ಅದರಲ್ಲೂ ಈ ರಾಶಿಯ ವ್ಯಾಪಾರಸ್ಥರಿಗೆ ನಿಮ್ಮ ಸ್ವಂತ ಬ್ರ್ಯಾಂಡ್ ಮೌಲ್ಯ ಈ ಟೈಮ್ನಲ್ಲಿ ಹೆಚ್ಚಾಗಲಿದೆ. ನಿಮ್ಮ ವರ್ಚಸ್ಸನ್ನು ಜನರು ನಿಮ್ಮತ್ತ ಆಕರ್ಷಿತರಾಗ್ತಾ ಹೋಗ್ತಾರೆ ಸ್ನೇಹಿತರೆ. ಆದರೆ ಅತಿಯಾದ ಭರವಸೆಯ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗೆ 1ನೇ ಮನೆಯಲ್ಲಿರುವಂತಹ ರಾಹುವು ನಿಮ್ಮ ಸಾಮರ್ಥ್ಯವನ್ನು ಅತಿಯಾದ ಅಂದಾಜು ಮಾಡುವಂತೆ ಮಾಡಲಿದ್ರೆ
ಮಾಡಲಾಗದಂತಹ ಕೆಲಸವನ್ನು ಒಪ್ಪಿಕೊಳ್ಳುವಂತೆ ಪ್ರೇರೇಪಣೆಯನ್ನು ಕೂಡ ನೀಡ್ಬೋದು ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ. ಹಾಗೆಯೇ ಈ ರಾಶಿಯವರು ಈ ಫೆಬ್ರವರಿ 17ರಂದು ಅಮಾವಾಸ್ಯೆ ಇರುವ ಕಾರಣ ಬಹಳ ಎಚ್ಚರಿಕೆಯಿಂದ ಇರಬೇಕು. ಫೆಬ್ರವರಿ 23ರ ನಂತರ ಮಂಗಳ ಮತ್ತು ರಾಹು ಸೇರಿದಾಗ ಮೇಲಾಧಿಕಾರಿಗಳ ವಿರುದ್ಧ ಬಂಡಾಯ ಬೀಳುವಂತಹ ಭಾವನೆ ನಿಮ್ಮಲ್ಲಿ ಉಂಟಾಗ್ಬೋದು. ಈ ಶಕ್ತಿಯನ್ನು ಹೊಸ ಆವಿಷ್ಕಾರಕ್ಕೆ ಬಳಸ್ಕೊಳ್ತಾ ಬನ್ನಿ. ಇದು ಸಾಕಷ್ಟು ಅನುಕೂಲಕರವಾದಂತಹ ಫಲಿತಾಂಶಗಳನ್ನು ನೀಡಿದೆ. ಆದರೆ ಈ ಟೈಮ್ನಲ್ಲಿ ವಾಗ್ವಾದಗಳ ಬಳಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಫೆಬ್ರವರಿ 17 ಉಂಟಾಗ್ತಿರುವಂತಹ ಸೂರ್ಯಗ್ರಹಣವು ಸಾಕಷ್ಟು ಮಿಶ್ರ ಫಲಿತಾಂಶಗಳನ್ನು ನೀಡಲಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಫೆಬ್ರವರಿ ತಿಂಗಳೇ ಮಿಶ್ರ ಫಲಿತಾಂಶವನ್ನು ನೀಡುವಂತಹ ತಿಂಗಳು. ನಿಮ್ಮ ರಾಶಿ ಅಧಿಪತಿ ಶನಿಯು 2ನೇ ಮನೆಯಲ್ಲಿ ಇರೋದರಿಂದ ಉಳಿತಾಯದ ಮೇಲೆ ಗಮನ ಹರಿಸುವಂತೆ ಮಾಡಲಿದೆ. 5ನೇ ಮನೆಯ ಗುರುವಿನ ಪ್ರಭಾವದಿಂದ ಹೂಡಿಕೆ ಅಥವಾ ಸೃಜನಶೀಲ ಕೆಲಸಗಳಿಂದ ಉತ್ತಮವಾದಂತಹ ಲಾಭವನ್ನು ಕೂಡ ಈ ರಾಶಿಯವರು ಪಡೆದು ಹೋಗ್ತಾರೆ. ಅದರಲ್ಲೂ ಆರ್ಥಿಕ ಪ್ರಗತಿಯು ನಿಧಾನವಾಗಿದ್ದರೂ ಕೂಡ ಬಹಳಷ್ಟು ಸ್ಥಿರವಾಗಿರಲಿದೆ. ಆದರೆ ಈ ಫೆಬ್ರವರಿ 23ರವರೆಗೆ ಮಂಗಳನು 12ನೇ ಮನೆಯಲ್ಲಿ ಉಚ್ಚನಾಗಿ ಇರುವುದರಿಂದ ಭಾರೀ ಖರ್ಚುಗಳ ಸಾಧ್ಯತೆಯನ್ನು ಕೂಡ ಅನುಭವಿಸಿರ್ತೀರಿ. ಐಷಾರಾಮಿ ವಸ್ತುಗಳಿರ್ಬೋದು, ಆಸ್ಪತ್ರೆ ವೆಚ್ಚಗಳು ಅಥವಾ ವಿದೇಶಿ ಪ್ರಯಾಣಕ್ಕಾಗಿ ಹಣ ವ್ಯಯವಾಗ್ಬೋದು ಸ್ನೇಹಿತರೆ. ಲಗ್ನದಲ್ಲಿರುವಂತಹ ಗ್ರಹಗಳ ಪ್ರಭಾವದಿಂದ ಹೊಸ ಗ್ಯಾಜೆಟ್ಗಳಿರ್ಬೋದು. ನಿಮ್ಮ ಮೇಲೆ ಅತಿಯಾಗಿ ಹಣ ಖರ್ಚು ಮಾಡುವಂತಹ ಸಾಧ್ಯತೆ ಇರ್ತದೆ. ಬಜೆಟ್ ಹಾಕಿಕೊಂಡು ನಡೆಸುವುದು ಈ ರಾಶಿಯವರಿಗೆ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದಲ್ಲಿ ಈ ಫೆಬ್ರವರಿ 17ರ ನಂತರ ಅಮಾವಾಸ್ಯೆಯು ಕಳೆದ ನಂತರ ಅತ್ಯಂತ ಸೂಕ್ಷ್ಮವಾದಂತಹ ತಿಂಗಳು ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಲಗ್ನವು ತನೆಯನ್ನು ಸೂಚಿಸುವ ಕಾರಣ ಅತಿಯಾದಂತಹ ಮಾನಸಿಕ ಒತ್ತಡ, ಮೈಗ್ರೇನ್, ರಕ್ತದೊತ್ತಡ ಅಥವಾ ಆತಂಕ ನಿಮ್ಮಲ್ಲಿ ಬಹಳಷ್ಟು ಕಾಡಬಹುದು. ನೀವು ದೈಹಿಕವಾಗಿ ಯಾವಾಗಲೂ ಚಟುವಟಿಕೆಯಿಂದ ಇರ್ತೀರಿ, ಆದರೆ ವಿಶ್ರಾಂತಿಯ ಕೊರತೆ ನಿಮ್ಮನ್ನು ಬಹಳಷ್ಟು ಕಾಡಬಹುದು. ಅದರಿಂದ ಈ ಟೈಮ್ನಲ್ಲಿ ವಿಶ್ರಾಂತಿಗೆ ಹೆಚ್ಚು ಸಮಯವನ್ನು ಮೀಸಲಿಡಿ ಅಂತಲೇ ಹೇಳ್ಬೋದು. ಇನ್ನು ಈ ಫೆಬ್ರವರಿ 23ರಂದು ಮಂಗಳನು ನಿಮ್ಮ ರಾಶಿಯನ್ನು ಪ್ರವೇಶವನ್ನು ಮಾಡಿರುವ ಕಾರಣ ಅಂಗಾರಕ ಯೋಗ ನಿರ್ಮಾಣವಾಗ್ತದೆ. ಅಗ್ನಿ ಪ್ಲಸ್ ವಾಯು ತತ್ವದ ಸ್ಫೋಟಕ ಮಿಶ್ರಣ ಅಂತಲೇ ಹೇಳ್ಬೋದು. ಇದು ಸುಟ್ಟ ಗಾಯ, ಕಡಿತ ಅಥವಾ ತಲೆಗೆ ಸಂಬಂಧಪಟ್ಟಂತಹ ಗಾಯವಾಗುವಂತಹ ಅಪಾಯವನ್ನು ಹೆಚ್ಚಿಸಲಿದ್ರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ವಾಹನ ಚಾಲನೆ ಮಾಡುವಾಗ ಅಥವಾ ಸಾಹಸ ಕ್ರೀಡೆಗಳಲ್ಲಿ ತೊಡಗುವಾಗ ತುಂಬ ಎಚ್ಚರಿಕೆಯಿಂದ ಇರಿ. ಮಾನಸಿಕ ಸಮತೋಲನಕ್ಕಾಗಿ ಪ್ರತಿದಿನ ಅಥವಾ ಪ್ರತಿ ಯೋಗದ ದಿನದಂದು ಯೋಗ ನಿದ್ರೆ ಮಾಡುವುದು ಕೂಡ ಈ ರಾಶಿಯವರಿಗೆ ಅನಿವಾರ್ಯವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, 5ನೇ ಮನೆಯಲ್ಲಿರುವಂತಹ ಗುರು ಪ್ರೇಮ ಸಂಬಂಧಗಳಲ್ಲಿ ವರದಾನವಾಗಿರಲಿದ್ದಾನೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಫೆಬ್ರವರಿ 17ರ ನಂತರ ಅಮಾವಾಸ್ಯೆ ಕಳೆದ ನಂತರ ಅವಿವಾಹಿತರಿಗೆ ಹೊಸ ಸಂಬಂಧಗಳು ಏರ್ಪಡುವಂತಹ ಸಾಧ್ಯತೆ ಇರಲಿದೆ ಮತ್ತು ನಿಮ್ಮ ಆಕರ್ಷಣೆಯು ಕೂಡ ಹೆಚ್ಚಾಗಲಿದೆ. ವಿವಾಹಿತರಿಗೆ 1ನೇ ಮನೆಯಲ್ಲಿನ ಗುರುವಿನ ದೃಷ್ಟಿಯು ಸಣ್ಣ ಪುಟ್ಟ ಕಲಹಗಳನ್ನು ಬಗೆಹರಿಸಲು ಸಹಾಯವನ್ನು ಮಾಡಲಿದೆ. ಆದರೆ ನಿಮ್ಮ ರಾಶಿಯಲ್ಲಿರುವಂತಹ ಅತಿಯಾದ ಗ್ರಹಗಳ ಸಂಚಾರವು ನಿಮ್ಮನ್ನು ಸ್ಪರ್ಶಿಯನ್ನಾಗಿ ಮಾಡ್ಬೋದು. ಸದಾ ನಾನು ನನ್ನದು ಎಂಬ ಆಲೋಚನೆಯಲ್ಲಿ ಇರುವುದರಿಂದ ಸಂಗಾತಿಯು ತಾವು ಕಡೆಗಣಿಸಲ್ಪಟ್ಟಿದ್ದೇವೆ ಎಂದು ಭಾವಿಸಿದ್ರು ಕೂಡ ಸೂರ್ಯನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಅಹಂಕಾರದ ಸಂಘರ್ಷಗಳು ಉಂಟಾಗ್ಬೋದು ಸ್ನೇಹಿತರೆ. ಬಹಳ ಎಚ್ಚರಿಕೆಯಿಂದ ಇರಿ. ನಿಮ್ಮ ಬದಲಾವಣೆಯ ಹಾದಿಯಲ್ಲಿ ಸಂಗಾತಿಗೂ ಸಮನ ಅವಕಾಶವನ್ನು ಮತ್ತು ಗೌರವವನ್ನು ನೀಡ್ತಾ ಬನ್ನಿ. ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಂಡಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರಕ್ಕೆ ಬರೋದಾದರೆ, ಶೈಕ್ಷಣಿಕ ವಿಚಾರದಲ್ಲಿ ಈ ಫೆಬ್ರವರಿ 17ರ ನಂತರ ವಿದ್ಯಾರ್ಥಿಗಳಿಗೆ 5ನೇ ಮನೆಯ ಗುರುವು ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡಲಿದ್ದಾರೆ. ಇದು ನಿಮಗೆ ಆಳವಾದಂತಹ ಕಲಿಕೆ, ಸೃಜನಶೀಲತೆ ಮತ್ತು ವಿವೇಕವನ್ನು ಹೆಚ್ಚಿಸಲಿದ್ದರೆ ಕಲೆ, ಸಾಹಿತ್ಯ ಅಥವಾ ತತ್ವಶಾಸ್ತ್ರದ ವಿದ್ಯಾರ್ಥಿಗಳು ತಮ್ಮ ಶ್ರೇಷ್ಠ ಮಟ್ಟದ ಸಾಧನೆಯನ್ನು ಮಾಡಲಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಲಗ್ನದ ಗೊಂದಲವು ಏಕಾಗ್ರತೆಗೆ ಭಂಗವನ್ನು ತರಬಹುದು. ಎಲ್ಲವನ್ನ ಒಂದೇ ಬಾರಿಗೆ ಕಲಿಯಬೇಕು ಎಂಬಂತಹ ಹಂಬಲ ಏನನ್ನು ಸರಿಯಾಗಿ ಕಲಿಯದ ರೀತಿ ಬರಬಹುದು ಸ್ನೇಹಿತರೆ. ಆದ್ದರಿಂದ ಚಡಪಡಿಕೆಯನ್ನು ಬಿಟ್ಟು ಒಂದೊಂದೇ ವಿಷಯದ ಮೇಲೆ ಗಮನವನ್ನು ಹರಿಸ್ತಾ ಬನ್ನಿ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಅತಿ ವಿಶ್ವಾಸದಿಂದ ತಪ್ಪು ಮಾಡುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಉತ್ತರಗಳನ್ನು ಬರೆಯುವ ಮೊದಲು 2 ಬಾರಿ ಯೋಚಿಸಿ ಅದಾದ ನಂತರ ಉತ್ತರವನ್ನು ಬರೆದಿ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ 2020ರ ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಈ ರಾಶಿಯವರು ಮಾಡಬೇಕಾಗಿರುವಂತಹ ವೈದಿಕ ಪರಿಹಾರಗಳೇನು, ಗ್ರಹಗಳ ಸಂಚಾರದ ಬಲವನ್ನು ಇನ್ನಷ್ಟು ಹೆಚ್ಚಿಸಲು
ಮಂಗಳ ಮತ್ತು ರಾಹುವಿನ ಸಂಯೋಗದ ನಕಾರಾತ್ಮಕ ಪ್ರಭಾವವನ್ನು ತಗ್ಗಿಸಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ, ಶನಿಯು ನಿಮ್ಮ ರಾಶಿ ಅಧಿಪತಿಯಾಗಿ ಇರುವುದರಿಂದ ಪ್ರತಿ ಶನಿವಾರದಂದು ಶನಿ ಚಾಲಿಸವನ್ನು ಪಠಿಸಿ. ಇದು ನಿಮ್ಮನ್ನು ಶಿಸ್ತಿನ ಹಾದಿಯಲ್ಲಿ ಇಡಲು ಮತ್ತು ಮಾನಸಿಕ ಶಾಂತಿಯನ್ನು ನೀಡಲು ಸಹಾಯವನ್ನು ಮಾಡಲಿದೆ ಅಂತಲೇ ಹೇಳ್ಬೋದು. ಇನ್ನು ಧ್ಯಾನದ ವಿಚಾರಕ್ಕೆ ಬರೋದಾದರೆ, ಲಗ್ನದ ರಾಹುವಿನ ಪ್ರಭಾವ ತಡೆಯಲು ಪ್ರತಿದಿನ ಕನಿಷ್ಠ 10 ನಿಮಿಷಗಳ ಕಾಲ ಮೌನವಾಗಿ ಧ್ಯಾನವನ್ನು ಮಾಡಿ. ಇದು ಯಾವುದೇ ರತ್ನಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರಲಿದೆ ಅಂತಲೇ ಹೇಳಬಹುದು. ಲಗ್ನವು ತಲೆಯನ್ನು ಸೂಚಿಸುವ ಕಾರಣ ದ್ವಿಚಕ್ರ ವಾಹನವನ್ನು ಚಲನೆ ಮಾಡುವಾಗ ಹೆಲ್ಮೆಟ್ ಧರಿಸುವುದು ಮರೆಯಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಅತಿಯಾದಂತಹ ಸಿಟ್ಟಿನಿಂದ ದೂರವಿರಿ ಅಂತಲೇ ಹೇಳ್ಬೋದು. ರಾಹು ಮತ್ತು ಬುಧನ ಶಾಂತಿಗಾಗಿ ಪ್ರತಿ ಪಕ್ಷಿಗಳಿಗೆ ವಿವಿಧ ಧಾನ್ಯಗಳನ್ನು ಅಥವಾ ನವಧಾನ್ಯಗಳನ್ನು ತಿನ್ನಿಸಿ. ಇದು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಅಂತಲೇ ಹೇಳ್ಬೋದು. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ. ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಇರ್ತೀರಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಹಾಗೆಯೇ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಅಂಗರಾಯಕಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.